ಮೆಟ್ರೋ ಚೆನ್ನಾಗಿತ್ತಾ? ಅದರಲ್ಲಿ ಸಪೋರ್ಟ್ ಮಾಡ್ತೀನಿ ನಾವೇನೋ ಕೋಪ ಮಾಡ್ಕೊಂಡಿರೋವಾಗ ನೀನು ವಿಡಿಯೋ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಮಂತ್ ಅವರು ಮತ್ತು ಶುಕಿ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಮಾರ್ಕೆಟ್ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ವಿ. ಹೇಮಂತ್ ಅವ್ರಿಗೆ ನಮ್ಮ ಮದುವೆ ಟೈಮಲ್ಲಿ ಅಂತ ಅನ್ಸುತ್ತೆ ಫುಲ್ಲು ಬಟ್ಟೆಗಳನ್ನ ತೊಗೊಂಡು ಸ್ಟಿಚ್ ಮಾಡಿಸಿರೋದು. ಅವ್ರಿಗೆ ಸ್ಟಿಚ್ಡ್ ಬಟ್ಟೆ ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಸ್ಟಿಚ್ ಮಾಡಿರೋಂಥ ಹೊಲ್ದಿರ್ತಾರಲ್ಲ ಆ ಥರ ಬಟ್ಟೆಗಳಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಅವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ರೆಡಿಮೇಡ್ಗಿಂತ. ಹಾಗಾಗಿ ಸರಿ ಆಯಿತು, ಹೋಗಿ ಒಂದು 5 ಜೊತೆ ಬಟ್ಟೆ ತೊಗೊಂಡು ಒಯ್ಯಾಕ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋದ್ರಿ. ನಾನೇ ಬಲವಂತ ಮಾಡೋದು. ಅವ್ರಿಗೇನು ಬಟ್ಟೆ ಮೇಲೆಲ್ಲ ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ. ಯಾವುದೋ ಒಂದು ರಿಪೀಟೆಡ್ ಬೇಕಾದರೆ ಹಾಕೋತಾರೆ, ಆದರೆ ನಂಗೆ ಹೊಸದು ಬೇಕು ತೊಗೊಬೇಕು ಆ ಥರ ಇಲ್ಲ. ಚಪ್ಪಲಿಗಳಂದರೆ ಜಾಸ್ತಿ ಇಷ್ಟ ಆಗುತ್ತೆ ಅವ್ರಿಗೆ. ಒಂದು 10 ಜೊತೆ ಚಪ್ಪಲಿ ಇದೆಯೇನೋ ಅವ್ರ ಹತ್ರ, ಆ ಥರ ಚಪ್ಪಲಿನ ಇಷ್ಟಪಡ್ತಾರೆ. ಬಟ್ಟೆಗಿಂತ ಚಪ್ಪಲಿ ಜಾಸ್ತಿ ಇಷ್ಟಪಡ್ತಾರೆ. ಹಾಗೋ ಹಿಂಗೋ ಮಾಡಿ ಸರಿ ನಾನು ಕಾರಲ್ಲಿ ಹೋಗೋಣ ಅಂತಿದ್ದೆ, ಬಿಸಿಲಿದೆಯಲ್ಲ. ಆಮೇಲೆ ಹೇಮಂತ್ ಅವ್ರು ಅಷ್ಟೇ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲಿ ನಾವು ಫಿನಿಶ್ ಆಗಿಬಿಡ್ತೀನಿ ಅಂತ ಹೇಳಿದ್ರು. ಬೇಡಪ್ಪ ಹಂಗಿದ್ರೆ ಅಂತ ಅಂದ್ಬಿಟ್ಟು ನಾವು ಮೆಟ್ರೋಲ್ಲಿ ಹೋದ್ರಿ. ನಾವು ಅಲ್ಲಿಂದ ನಾವು ಸ್ಟಿಚ್ ಮಾಡಿಸುವಂಥ ಬಟ್ಟೆ ಅಂಗಡಿಗೆ ಆಟೋಲಿ ಒಂದು 2 ಮಿನಿಟ್ಸ್ ಹೋಗಬೇಕಾಗುತ್ತೆ. ಫಸ್ಟ್ ಊಟ ಮಾಡಬೇಡ ಅಂತ ಹೇಳಿ ಊಟ ಮಾಡ್ಕೋತಾ ಇದ್ವಿ. ಮೆಟ್ರೋ ಚೆನ್ನಾಗಿತ್ತಾ? ಅದರಲ್ಲಿ ಅಲ್ಲಿ ಕೂಚಿ ನಿಮ್ಮ ಮೇಲೆ ಮುದ್ದು ಮರಿ ನೋಡು ಚೀಲೆ. ಜ್ಯೂಸ್ ಕೊಟ್ಟಿಲ್ಲ, ಜ್ಯೂಸ್ ಬೇಡ ಅಂತ ಹೇಳೋದು. ಜ್ಯೂಸ್ ಕ್ಯಾನ್ಸಲ್, ಜ್ಯೂಸ್ ಇಲ್ಲ ಸರ್, ನಮ್ಗೆ ಜ್ಯೂಸ್ ಬೇಡ ಸರ್. ಮಾಡಿಕೊಂಡು ನಮ್ಮ ಶುಕಿ ಕಾತರವಾಗಿ ಕಾಯ್ತಾ ಇದ್ದಾಳೆ ತಿನ್ನಕ್ಕೆ ಅರ್ಜೆಂಟು. ನಮ್ಮ ಶುಕಿನ ಕರ್ಕೊಂಬರೋದೇನೋ ಕರ್ಕೊಂಬಂದ್ಬಿಟ್ರ. ನಮ್ಮ ಮಮ್ಮಿ ಮನೇಲಿ ಬಿಡೋಣ ಅಂತಿದ್ವಿ. ಬೇಡ ಪರವಾಗಿಲ್ಲ, ಮಗು ಎಲ್ಲೂ ಆಚೆ ಕರ್ಕೊಂಡೋಗಿಲ್ಲ ಅಂತ ಕರ್ಕೊಂಬಂದರೆ ಮೆಟ್ರೋಲೆಲ್ಲ ಕಿರ್ಚಿ ಪರ್ಚಿ ಹಬ್ಬ ಹಿಡ್ದು ಸಾಕಾಯ್ತು. ಅವಳನ್ನಂತೂ ಈ ಅಂಗಡಿಯಲ್ಲಿ ಹೆಂಗೋ ಹಿಂಗೋ ಮಾಡಿ ಈ ವೇಲ್ ಅಂತ ತಂದಿದ್ದೆ, ಪುಣ್ಯಕ್ಕೆ ವೇಲ್ ಅಂತ ತಂದಿದ್ದೆ. ಸೀರೆ ಅಂದ್ಕೊಂಡು ಆ ಸೀರೆನೊಂದು ಹಾಕ್ಕೊಂಡು ಆಟ ಆಡ್ಕೊಂಡಿದ್ಲು. ಓಡಾಟ ಜಾಸ್ತಿ ಅವಳು, ಫುಲ್ಲು ಎಲ್ಲ ಕಡೆ ಓಡಾಡ್ತಾ ಇರ್ತಾಳೆ. ಏನು ಮಾಡೋದು, ಮಕ್ಕಳಂದ್ರೇ ಹಂಗೆ. ಇನ್ನೂ ಯಾರಾದರೂ ಮಕ್ಕಳು ಬಂದು ಇಂಥ ತೀಟೆ ಮಕ್ಕಳೇ ಬಂದುಬಿಟ್ರೆ ಅಂತೂ ಫಿನಿಶ್ ಕತೆ. ಆ ಮಕ್ಕಳ ಜೊತೆ ಹೋಗಿ ಆಟ ಆಡಿ ಕಿರ್ಚಿ ಪರ್ಚಿ ಅವ್ರ ಥರ ಎಲ್ಲ, ದೊಡ್ಡವ್ರ ಮಕ್ಳು ಏನಾದರೂ ಸಿಕ್ಕಿದ್ರೆ ಅವ್ರ ಥರ ಎಲ್ಲ ಆಡಬೇಕು ಅಂತ ಹೇಳ್ತಾಳೆ. ಸರಿ ಹೆಂಗೋ ಮಾಡಿ ನಾವು ಬಟ್ಟೆ ಎಲ್ಲ ಸ್ಟಿಚ್ಚಿಗೆ ಕೊಟ್ಬಿಟ್ಟು ಮಹಾರಾಜ ಕಾಂಪ್ಲೆಕ್ಸಲ್ಲಿ ಒಂದು ಅಂಗಡಿ ಇದೆ, ಹೇಮಂತ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ. ಸರಿ ಅಂದ್ಬಿಟ್ಟು ಅಲ್ಲೇ ಸ್ಟಿಚ್ಚಿಗೆ ಕೊಡಿಸಿದ್ದಲ್ಲ. ಆಪೋಸಿಟಾಗಿ ಈ ಥರ ಸ್ಪ್ರಿಂಗು ಎಲ್ಲನೂ ಟ್ವಿಸ್ಟರ್ಸು ಎಲ್ಲನೂ ಕೂಡ ಮಾರ್ತಾರೆ. ಅದನ್ನೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಥರ ತಿಂದ್ಬಿಟ್ಟು ಮತ್ತು ನಾನೇನೇನೋ ತೊಗೋಬೇಕಾಗಿತ್ತು ಶಾಪಿಂಗ್ ಹೊರಟ್ವಿ. ಆ್ಯಂಡ್ ಒಂದು ಸರ ನೋಡಿದೆ, ಲಾಸ್ಟಲ್ಲಿ ತೋರಿಸ್ತೀನಿ ಆ ಸರಾನ, ಶುಕಿಗೆ ಅಂತ ಹೇಳಿ ತೊಗೊಂಡಿದ್ದು. ನೋಡಿದ್ರೆ ಆ ಸರಾನ ಇಡೀ ಪ್ರಪಂಚನೇ ಆಗ್ತಾಯಿದೆ. ಅಷ್ಟು ಜನ ಎಲ್ಲ ಆಂಟಿಗಳು ಎಲ್ಲರೂ ಹಾಕೊತಾ ಇದ್ದಾರೆ. ಆದರೆ ನಂಗೆ ಐಡಿಯಾನೇ ಇರಲಿಲ್ಲ, ಯಾಕಂತಂದರೆ ನಾನು ಎಲ್ಲೂ ಆಚೆನೇ ಹೋಗಲ್ಲ, ನಂಗೆ ಗೊತ್ತಿಲ್ಲ ಎಲ್ಲರೂ ಹಾಕೋತಾ ಇದ್ದಾರೆ ಅಂತಂದ್ಬಿಟ್ಟು. ನಾನು ಮಗುಗೆ ಚಿಕ್ಕೋಳಲ್ಲ, ಸರ ಥರ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ತೊಗೊಂಡು ಬಂದರೆ ನೋಡಿದ್ರೆ ಇಡೀ ಪ್ರಪಂಚನೇ ಆಗ್ತಾಯಿದೆ. ಅದಕ್ಕೆ ಅಷ್ಟು ಜನ ಮಾಡಿಸ್ತಾ ಇದ್ದಾರೆ ಅಂತ ನಂಗೆ ತಲೆನೇ ಓಡಿಲ್ಲ. ಹಾಯ್, ಗುಡ್ ಮಾರ್ನಿಂಗ್. ನಾನೀಗ ಬೆಳಗ್ಗೆ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ಕೆಟ್ಗೆ ಹೋಗಿ ಏನೆಲ್ಲ ತೊಗೊಂಬಂದ್ವಿ, ಏನು ಕತೆ ಅಂತ ಹೇಳಿ ನಾನು ಈ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಆ್ಯಂಡ್ ಬೆಳಗ್ಗೆ ನನ್ನ ರೂಟೀನ್ ಹೇಗಿರುತ್ತೆ ಅಂತಲೂ ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಏನೆಲ್ಲ ಮಾಡ್ತೀನಿ, ಏನು ಕತೆ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ.
ಕಂಪ್ಲೀಟಾಗಿ ವಿಡಿಯೋನ ನೋಡಿ. ನಾಳೆ ನಾನು ನಮ್ಮ ಮನೇಲಿ ಶಿವರಾತ್ರಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ನಾನು ನಾಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಶಿವರಾತ್ರಿ ಹಬ್ಬದ ಹಿಂದಿನ ದಿನ ಫುಲ್ ಕೆಲಸ ಅಂದರೆ ಕೆಲಸ ಫುಲ್ ಮನೆಯೆಲ್ಲ ಬೆಳಗ್ಗೆ ಒಂದು 5 ಗಂಟೆಗೆಲ್ಲ ಎದ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಮುಗಿಸ್ಬಿಟ್ರಿ. ಯಾಕಂತಂದರೆ ಹಬ್ಬಕ್ಕೆ ಫುಲ್ಲು ರಶ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಫಸ್ಟು ಮನೆ ಒರೆಸ್ಕೊಂಡು ಮುಗಿಸ್ಬಿಟ್ರೆ ಬಾಕಿ ಕೆಲಸ ಎಲ್ಲ ಈಸಿ ಆಗಿಬಿಡುತ್ತೆ ನಮಗೆ. ಈಗ ಟೈಮ್ ಬಂದು ಎಕ್ಸಾಕ್ಟ್ಲಿ 9:15 ಆಗಿದೆ. ಎಲ್ಲ ಕೆಲಸ ಮುಗೀತು, ಮನೆ ಒರೆಸಿದ್ದು ಎಲ್ಲನೂ ಮುಗೀತು. ಮ್ಯಾಟ್ಗಳು ಹಾಕಬೇಕು. ಆ ಮ್ಯಾಟ್ ದೊಡ್ಡ ಮ್ಯಾಟಲ್ಲಿ ಹಾಕಿರ್ತೀರಲ್ಲ ಅದನ್ನು ಒಗಿಬೇಕು. ಇಷ್ಟ ಆಗಿದೆ. ಶುಕಿಗೆ ದೋಸೆ ಹಾಕ್ತಾಯಿದ್ದೀನಿ. ಬೇಗ ಅವಳು ತಿನ್ನಿಸ್ಬಿಟ್ಟು ಸ್ವಲ್ಪ ಆಚೆ ಹೋಗೋ ಕೆಲಸ ಇದೆ, ಹೊರಡಬೇಕು. ಮೇಲೆ ಎತ್ಕೊಂಡು ಹೋಗ್ತಾಯಿದ್ದೀನಿ. ನನಗೆ ಹೇಮಂತವ್ರಿಗೆ ಶುಕಿಗೆ 3 ಜನನೂ ಇದರಲ್ಲೇ ತಿನ್ನಬೇಕು. ಪಲ್ಯ ಏನು ಅಷ್ಟೊಂದು ಅಂತ ನೋಡಬೇಡಿ, ನಮಗೆ ಇಷ್ಟ ಪಲ್ಯ ಅಂದರೆ. ಅದಕ್ಕೆ ಏನು ಮಾಡ್ತಿದ್ದಾರೆ ತಂದೆ ಮಗಳು ನೋಡೋಣ. ಎಲ್ಲಿ ಶುಕಿ ಗೊಗ್ಗ ಏನು ಯಾಕೆ ಸಂಜೆ ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ರೆಡಿಯಾಗಿ ಮಗುನ ಸ್ನಾನ ಮಾಡಿಸ್ಕೊಂಡು ಕೆಳಗಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಅಡುಗೆ ಅದು ಇದು ಅಂತೆಲ್ಲ ಕೆಲಸ ಇರುತ್ತೆ, ಅದೆಲ್ಲ ಮುಗಿಸಿ ನನ್ನ ಈವ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಈ ಬ್ಲಾಗಲ್ಲೇ ಕಂಟಿನ್ಯೂ ತೋರಿಸ್ತೀನಿ. ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸೊಳ್ಳೆಗಳು ಸ್ಟಾರ್ಟ್ ಆಯಿತು. 1 ಸೆಕೆಂಡ್ ಕೂತ್ಕೊಳಕ್ಕಾಗಲ್ಲ. ಸೊಳ್ಳೆಗಳು ಇಲ್ಲಿದ್ದರೆ ಓಡಬೇಕು. ಇವಾಗ ಒಳಗಡೆ ಬೇಗ ಹೋಗಿ ಅಡುಗೆ ಮಾಡಿ ಅಡುಗೆ ಮಾಡೋಣ ಅಂತ ಬಂದೆ. ಕರೆಂಟ್ ಬೇರೆ ಹೋಯಿತು. ಕರೆಂಟ್ ಹೋಗಿದೆ. ನಮ್ಮನೇಲಿ UPS ಸೆರ್ರೇ ಕೈ ಕೊಟ್ಟಿದೆ. ಈ ಸೆಕೆ ಟೈಮಲ್ಲಂತೂ ರಾತ್ರಿ ಎಲ್ಲ ಫ್ಯಾನ್ ಇಲ್ಲ. ಕಾಟ ಅಂದರೆ ಕಾಟ ಹಿಂಸೆ ಆಗಿಬಿಟ್ಟಿದೆ. ಇವತ್ತು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದಷ್ಟು ಬೇಗ ಅದನ್ನು ರಿಪೇರಿ ಮಾಡಿಸ್ಬೇಕು. ನಾನು ಇವತ್ತು ರಾತ್ರಿ ಊಟಕ್ಕೆ ಕೈಗೊಜ್ಜು ಅಂತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ವೆರಿ ಸಿಂಪಲ್ ರೆಸಿಪಿ. ಒಂದು ಸ್ವಲ್ಪ ಹುಣಸೆಹಣ್ಣು, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಸುಟ್ಟಿರೋ ಈರುಳ್ಳಿ, ಸುಟ್ಟಿರೋ ಬದನೆಕಾಯಿ, ಆಲೂಗಡ್ಡೆ ಬೇಯಿಸ್ತಾ ಇದ್ದೀನಿ. ಅದನ್ನು ತೆಗೆದು ಇದ್ರೊಳಗಡೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದರೊಳಗಡೆ ಆ್ಯಡ್ ಮಾಡಿ ಉಪ್ಪನ್ನು ನಮ್ಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಇದು ಕೈಯಲ್ಲಿ ಕಲಿಸ್ಬೇಕು, ಅಷ್ಟೇ ಉರಿ ಹತ್ಕೊಂಡ್ಬಿಡತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸ್ಮ್ಯಾಶರಲ್ಲಿ ಮಾಡ್ತಾ ಇದ್ದೀನಿ. ನಮ್ಮನೇಲಂತೂ UPS ಸರಿಯಾಗಿ ಕೈ ಕೊಟ್ಟಿದೆ ನಮಗೆ. ಅದು ಈ ಬೇಸಿಗೆಲ್ಲಂತೂ ಫ್ಯಾನ್ ಇಲ್ಲದೆ ಒಂದು ಕ್ಷಣ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ ಕರೆಂಟ್ ಹೋಗ್ಬಿಟ್ಟು ಬೇಡ ಅಂದರೆ ಬೇಡ. ಆದಷ್ಟು ಬೇಗ UPSನ ಬೇರೆ ಸರಿ ಮಾಡಿಸ್ಬೇಕು. ಅಡುಗೆ ಮಾಡ್ತಾಯಿದ್ದೀನಿ, ಹಾಗೆ ಟುಸ್ಸು. ಸಾಯಂಕಾಲ ಆದರೆ ಕರೆಂಟ್ ಹೋಗುತ್ತೆ, ಮಧ್ಯಾಹ್ನ ಆದರೆ ಕರೆಂಟ್ ಹೋಗುತ್ತೆ. 108 ಸತಿ ಕರೆಂಟ್ ಹೋಗ್ತಾನೆ ಇರುತ್ತೆ. ನಾನು ಈ ಕೈಗೊಜ್ಜನ್ನ ಮಾಡಿದ್ದೆ. ಆಲ್ರೆಡಿ ಈ ಕೈಗೊಜ್ಜು ಬಗ್ಗೆ ಗೊತ್ತಿದ್ದು ಯಾರಾದರೂ ಮಾಡ್ಕೊಂಡು ತಿಂತಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಈ ಟೇಸ್ಟು. ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಆಮ್ಲೆಟ್ ಹಾಕ್ಕೊಂಡ್ರೆ. ಗೊತ್ತಿಲ್ಲದೆ ಇರೋರು ಈ ರೆಸಿಪಿನ ಟ್ರೈ ಮಾಡಿ. ವೆರಿ ಸಿಂಪಲ್, ಬಟ್ ಆದರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇನ್ನು ಚಳಿಗಾಲದಲ್ಲಿ ಮಾಡ್ಕೊಂಡ್ರೆ ಅಂತೂ ಒಳ್ಳೆ ಶಾಖವಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತಗೋಸ್ಕೊಂತಾರೆ ವಿಡಿಯೋ ಮಾಡೋದ್ರೆ ಇನ್ವಾಲ್ವ್ ಆಗ್ಬಿಟ್ಟವ್ರು ಜಾಸ್ತಿ.
ವಾಂಗಿಭಾತ್ ಗೊಜ್ಜು ಅಂದರೆ ದೀಪಕ್ಕೆ ಇಷ್ಟ. ದೀಪಕ್ಕೆ ಗೊಜ್ಜು ಏನಿದು ವಾಂಗಿಭಾತ್ ಗೊಜ್ಜು ಅಂದರೆ ಇಷ್ಟ ಅಂದ್ಬಿಟ್ಟು ಗೊಜ್ಜು ಎತ್ಕೊಂಡಿದ್ದೀನಿ. ಹೋಗಿ ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀರಿ. ಏನು ಸ್ಪೆಷಲ್ ಅಂದರೆ ಏನು ಸ್ಪೆಷಲ್ ಚಿನಿ? ಕಲಲು ನೋಡು ಮಾಡು. ಅಮ್ಮ ಅವ್ರ ಮನೆಗೆ ಯಾರು ಇಲ್ಲ, ಅವರೆಲ್ಲ ಟ್ರಿಪ್ ಹೋಗೋರೆ. ಅವ್ರ ಮನೆಗೆ ಯಾರು ಇಲ್ಲ. ಬಾ ಕರ್ಕೊಂಡು ಹೋಗ್ತೀನಿ ಬಾ. ಅವ್ರ ಮನೆಗೆ ಹೋಗ್ಬೇಕು. ವಾಂಗಿಭಾತ್ ಗೊಜ್ಜು ಅಂದರೆ ಜೊಳ್ಸಿರ್ಸ್ತಾಳೆ ನಮ್ಮ ದೀಪು. ಹಂಗಂತಾನೆ ಮಾಡ್ಕೊಂಬಂದ? ಅಲ್ಲಪ್ಪ, ಬೆಳಗ್ಗೆ ಮಾಡಿಕ್ಕಿದ್ದೆ, ಒಂಚೂರು ಎತ್ತಿಕ್ಕಿದ್ದೆ, ಎತ್ಕೊಂಬಂದೆ. ಸರಿ, ಅನ್ನ ಕಲ್ಸು ತಿನ್ನ. ಇವಾಗ ನೋಡಿ ಗಾಯ್ಸ್, ಸುಳು ಬಿಸಿ ಅನ್ನಕ್ಕೆ ಕಲಿಸ್ತಾ ಇದ್ದಾಳೆ ನಮ್ಮ ಮಮ್ಮಿ. ಅಡುಗೆ ಮಾಡಿದ್ರೆ ನೋಡಿ ಗಾಯ್ಸ್, ಅಡುಗೆ ಮನೆಗೆ ಎಷ್ಟು ಪಾತ್ರೆಗೆ ಇಕ್ಕಿದ್ದಾರೆ, ಗ್ಯಾಪೇ ಇಲ್ಲ. ಗೊಜ್ಜು ಜಾಸ್ತಿ ಇರ್ಬೇಕಲ್ಲ ನಿಂಗೆ. ಯಾರೋ ಹೇಳಿದ್ರಲ್ಲ, ತಂಗಿರ್ ಚೆನ್ನಾಗಿ ನೋಡ್ಕೊಳಲ್ಲ, ಅವ್ರು ಮಾತ್ರ ಸಪೋರ್ಟ್ ಮಾಡಿ, ನೀವು ಮಾತ್ರ ಸಪೋರ್ಟ್ ಮಾಡ್ತೀರಾ. ಆದ್ರೆ ಏನು ಅಂದ್ರೆ ದೀಪು ಅವ್ರು ಕೇಳಿರೋದು, ದೀಪು ನೀವು ಮಾತ್ರ ಮಾಡ್ತೀರಾ ನಿಮ್ಮ ಅಕ್ಕನ ಸಪೋರ್ಟು, ನಿಮ್ಮ ಅಕ್ಕ ಸಪೋರ್ಟ್ ಮಾಡಲ್ಲ ಅಂತಂದ್ರೆ ನಮ್ ಮೀನ್ಸ್ ಬೇರೆ ತರ ಇರುತ್ತೆ. ನಾವು ಹಂಗಾಗೆ ಕೋಪ ಮಾಡ್ಕೋತೀವಿ. ನಾನು ಅವ್ರು ಕೋಪ ಮಾಡ್ಕೊಳ್ಳೋದೆಲ್ಲ ನಾನು ವಿಡಿಯೋನೇ ಮಾಡಲ್ಲ ಅಷ್ಟೇ. ನಾನ್ ಸಪೋರ್ಟ್ ಮಾಡಲ್ಲೇನೆ, ಸಪೋರ್ಟ್ ಮಾಡ್ತೀವಿ ನಾವೇನೋ ಕೋಪ ಮಾಡ್ಕೊಂಡಿರೋವಾಗ ನಿನ್ ವಿಡಿಯೋ. ನನ್ಗೆ ದಿಢೀರ್ ಅಂತ ಬೇಗ ಕೋಪ ಬರುತ್ತೆ, ಅವ್ರಿಗೇನು ಅನ್ಸಲ್ಲ ನನ್ ಮೂಡ್ ಸ್ವಿಂಗ್ಸ್ ಮೇಲೆ. ಬಟ್ ಆದ್ರೆ ನಿಮ್ಗೂ ಹೊಸದಾಗಿ ನೋಡ್ತಿರಲ್ಲ, ಅದಕ್ಕೆ ಹಂಗ ಅನ್ಸುತ್ತೆ ಅಷ್ಟೇನೆ. ಅದ್ ಬಿಟ್ರೆ ಇನ್ನೇನು ಇಲ್ಲ, ನಾನ್ ಚೆನ್ನಾಗೇ ನೋಡ್ಕೊಂತೀನಿ ಅವ್ರನ್ನ. ಏನ್ ಕೇಳಿದ್ರು ಕೊಡಿಸ್ತಾಳೆ ಫ್ರೆಂಡ್ಸ್. ಊಟಗಳು ನಂಗೆ ಊಟ ಅಂದ್ರೆ ಇಷ್ಟ. ನಾನ್ ವೆಜ್ ಜಾಸ್ತಿ ಅಂದ್ರೆ ತಿನ್ನೋದೇ ಲಿಮಿಟೆಡ್ ಆಗಿ, ಆದ್ರೆ ತಿನ್ಬೇಕು ಬೇರೆ ಬೇರೆ ಅಷ್ಟೇ. ಡಿಫ್ರೆಂಟ್ ಫುಡ್ಸ್ ತಿನ್ಬೇಕಂದ್ರೆ ಇಷ್ಟ ಅಷ್ಟೇ. ಅಷ್ಟೇ ನನ್ನ ಪಾಲಿಸಿ. ಇರೋ ಗಂಟ ಚೆನ್ನಾಗಿ ತಿನ್ಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಹೆಂಗೈತೆ ಅಂತ ತಿನ್ಬಿಟ್ಟು. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗೈತೆ ಅಂತ ಇದೆಯಾ? ಚೆನ್ನಾಗೈತೆ. ಕೆಮ್ಮು ಕೆಮ್ಮು ಕೆಮ್ಮು. ಓವರ್ ಆಕ್ಟಿಂಗ್ ಇದು. ಅವಳನ್ನ ಮಾತಾಡ್ಸಿಲ್ಲ ಬಂದಾಗಿಂದ, ಅದಕ್ಕ. ಹೌದಾ? ಮನೆ ದೀಪ ಚಿಚ್ಚಿ ಬೇಕಾ, ಚಮಚಿ ಚಿಚ್ಚಿ ಬೇಕಾ? ಯಾರು ಬೇಕು? ಇಬ್ರು ಬೇಕು, ಟೂ ಬೇಕು. ಟೂನು ಬೇಕಾ? ಯಾರು ಮಮ್ಮ ಏಕಾ ಚಿಚ್ಚಿ ಬೇಕಾ? ಮಮ್ಮ ಬೇಡ. ಮಗುಗ ಮುದ್ದು ಮರಿ ಚಿಚ್ಚಿ ಏಕಾ? ರಾತ್ರಿ ನಮ್ಮ ಮನೆಗೆ ಹೋಗಿ ಕೋಳಿ ಬಸ್ಸಾರು ಮಾಡಿದ್ರು. ನಮ್ಮ ಮಮ್ಮಿ ತುಂಬ ದಿವಸ ಆದಮೇಲೆ ಪೂಜೆ ಮಾಡಿಸಿದ ಕಾರಣ 11-12 ದಿನ ಏನೋ ತಿಂದಿಲ್ಲ. ಹಾಗಾಗಿ ಕೋಳಿ ಬಸ್ಸಾರು ಮಾಡಿದ್ರು 11 ದಿನ ಆದಮೇಲೆ ಅದನ್ನು ತಿನ್ಕೊಂಡು ಬರೋಕ್ಕೆ ಹೋಗಿದ್ವಿ. ಆ್ಯಂಡ್ ಈ ಸರನೇ ನಾನು ತೊಗೊಂಡಿದ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಮಕ್ಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರೆ ಎಲ್ಲ ದೊಡ್ಡವರೇ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಇದನ್ನು. ಆ್ಯಂಡ್ ನಾನು ಒಂದು ರೀಲ್ಗೇನೋ ಯೂಸ್ ಮಾಡ್ಕೊಂಡಿದ್ದೆ ಅಷ್ಟೇ ಅದನ್ನು. ಬಟ್ ಆದರೆ ನಾನೇ ಒಳ್ಳೆ ಚಿಕ್ಕ ಮಕ್ಕಳ ಥರ ನಂಗೆ ಇಷ್ಟ ಆಗಲ್ಲ. ಆಲ್ರೆಡಿ ಸ್ಟಿಚ್ಡ್ ಬಟ್ಟೆ ಅಂತೂ ನಾವು ತೊಗೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. ಅವ್ರಿಗಂತೂ ಪರ್ಫೆಕ್ಟಾಗಿ ಕಾಣಿಸ್ತಿದೆ. ನಂಗೆ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಒಂದು 5 ಪೇರ್ಸ್ ಏನೋ ಸ್ಟಿಚ್ ಮಾಡಿಸಿದ್ವಿ. ಇದು ಒಂದು ಪ್ಯಾಂಟ್ ಮಾತ್ರ ಎಕ್ಸ್ಟ್ರಾ ಮಾಡಿಸಿಲ್ಲ, ಯಾಕಂತಂದರೆ 2 ಶರ್ಟ್ಗೂ ಒಂದೇ ಆಗುತ್ತೆ ಅಂಥೇಳಿ ಎಕ್ಸ್ಟ್ರಾ ಮಾಡಿಸಿಲ್ಲ ಅಷ್ಟೇನೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.